ಒಂದು ವೇಳೆ ಏನಾದರೂ ನಮಗೆ ಬರ್ತಾ ಇದ್ದಂಥ ಇಂದಿನ ವ್ಯಾಟ್ ಟ್ಯಾಕ್ಸ್ನಲ್ಲಿ ಏನಾದರೂ ಕಡಿಮೆ ಆದರೆ ಅದರ ಗ್ಯಾಪನ್ನು ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು. ಹೇಳಿ ಸಮಾಧಾನ ಪಡಿಸಿ ನಮಗೆ ಆ ಬಿಲ್ಲನ್ನು ಪಾಸ್ ಮಾಡಿಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ನಮ್ಮದು ಸ್ವಲ್ಪ ಆದಾಯ ಜಾಸ್ತಿನೇ ಬರ್ತಾ ಇದೆ. ಬೆಂಗಳೂರಿನಲ್ಲಿ ನಾವು ನಂಬರ್ ಟೂ ಇದ್ದೀವಿ, ನಂಬರ್ 1 ಇದ್ದೀವಿ. ಕರ್ನಾಟಕ ರಾಜ್ಯ ಆದಾಯ ಬರ್ತಾ ಇದೆ. ಆದರೆ ಕೊಟ್ಬಿಡ್ಬೇಕಲ್ಲ, ತಿಂಗಳಾತದ್ದಂಗೆ ಎಲ್ಲ ತಗೊಂಡು ಹೋಗ್ತಿರಲ್ಲ 50% GST ತಗೊಂಡು ಹೋಗ್ತಾ ಇದ್ರಿ, 50% ನಿಮಗೆ ಕೊಡಬೇಕು. GST ಪಾಸ್ ಮಾಡುವಾಗ ದೇವೇಗೌಡರು ಸ್ವಾಗತ ಮಾಡಿದ್ದಾರೆ. ನೀವು ಜೆಡಿಎಸ್ ಅಲ್ಲಿ ಇದ್ರಿ, ಅವಾಗ ಸ್ವಾಗತ ಮಾಡಿದಿರಿ. ನೀವು ಮಾತಾಡ್ತೀರಿ, ನೀವು ಸುಮ್ಮನೆ ಇರಬೇಕು. ನೀವು ಮಾತಾಡೋಕೆ ನಾನು ಮಾತಾಡಲ್ಲ ಅಂತ ನಿಮ್ಮಂತ 10 ಜನ ಬಂದ್ರು ನಾನು ಕನ್ಫ್ಯೂಸ್ ಆಗ್ತದೆ. ಸುಮ್ಮನೆ ಇರ್ಬೋದು ನೀವು. ಒಂದು ಎಷ್ಟು ಇದು ಮಾಡಿ ಮಾತು ಕೇಳಿದೀವಿ ನೆನ್ನೆಯಿಂದ ಬೈಸ್ಕೊಂಡು ನೋಡಿ. ಕೇಳಿ ನೀವೇನ್ ಮಾಡಿದಿರಿ? ಸರ್ಕಾರ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ಕೇಳಿ. ಸರ್ಕಾರ ಕೇಳ್ಬಿಟ್ರಿ ನೀವು ಕೂತ್ಕೊ. ನಾನು ಹೇಳ್ದು ಕೇಳಿ. ಈಗ ನೀವು ಮಾತಾಡುವಾಗ ನಿಮ್ಗೆ ರಾಜ್ಯ ಸರ್ಕಾರ ಆಯ್ತು ಕೂತ್ಕೊಳ್ಳಿ. ನಿಮಗೆ ದುಡ್ಡು ಅನ್ನಗಟ್ಟಕ್ಕೆ ಮಾತಾಡ್ಬೇಡಿ, ಕೂತ್ಕೊಳ್ಳಿ. ಆಯ್ತು, ಅವ್ರು ವಿಚಾರ ಹೇಳ್ತಾರೆ, ನಿಮ್ಗೆ ಯಾಕೆ ಅದನ್ನು ಸೋಸ್ಕೊಂಡು ಕೂತ್ಕೊಳ್ಳಿ. ಆಯ್ತು, ಸತ್ಯ ಹೇಳುವಾಗ ಟೆನ್ಷನ್ ಆಗ್ತದೆ. ಆಯ್ತು, ಮಾಹಿತಿ ಮಾಹಿತಿ ಯಾಕೆ ಮಾತಾಡ್ತೀನಿ? ನೋಡಿ, ಗಾಳಿ ಬಿಟ್ಟು ಆಯ್ತು, ಮಾತಾಡ್ಬೇಡಿ. ಶಿವಲಿ ಮಾತಾಡ್ತಾರೆ, ಮಾತಾಡಪ್ಪ. ಗಾಳಿ ಬಿಟ್ಟು ಬೇರೆ ಎಲ್ಲದಕ್ಕೂ ಸುರೇಶ್ ಕಳೆದ 2.25 ವರ್ಷದಲ್ಲಿ ಒಂದು ಶಿಲಾನ್ಯಾಸ ಮಾಡಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಅದಕ್ಕೆ ಸರಿಯಾದ ಮಾಹಿತಿಯನ್ನ ಹಿರಿಯ ಶಾಸಕರು ಕೊಡ್ಬೇಕು ಶಿವಲಿಂಗೇಗೌಡರು. ಅದ್ ಬಿಟ್ಟು ನಮ್ಮ ಸರ್ಕಾರ ದಿವಾಳಿ, ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ತೆರಿಗೆ ಕೊಟ್ಟಿಲ್ಲ. ಅದಕ್ಕೆ ನಾವು ನೋಡಿ, ಅವರು ಮಾತಾಡುವಾಗ ಶಿವಲಿಂಗೌಡ್ರೆ ಅವ್ರು ಮಾತಾಡುವಾಗ ಫಸ್ಟ್ ಆಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ, ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ. ನಿಮ್ಗೆ ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಯಾಕೆ ವಿರೋಧಿಗಳು ಶಿವಲಿಂಗ ಈ ಕಡೆ ಮಾತಾಡಿ. ನೋಡಿ, ಹೆಂಗೆ ವಿಚಾರಣೆ ಆಗುತ್ತೆ? ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್. ಈಗ ನೀವು ಸಮರ್ಪಕ ವಿಚಾರ ಮಾತಾಡ್ತಾ ಇದ್ದೀರಿ. ನೀವು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರ ಜವಾಬ್ದಾರಿ ಏನಿದೆ ಅಂತೇಳಿ ವಿಶಿಷ್ಟವಾಗಿ ಒಂದು ಕರೆಕ್ಟ್ ಆಗಿ ಒಂದು ಎಲ್ಲ ನಮ್ಗೆ ಅಂತಲ್ಲ, ಎಲ್ಲೊಂದು ಯುವ ರಾಜಕಾರಣಿಗಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಸಂಬಂಧ ಆಲೋಚನೆ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾಯ್ತು ನೋಟ್ ಮಾಡಿ ಅದನ್ನು ಇಟ್ಕೊಳ್ಳಿ. ಅನಗತ್ಯವಾಗಿ ರಾಜಕೀಯವಾಗಿ ಆಗಾಗ ಅದನ್ನು ಮಾತಾಡಿಕೊಂಡು ಡಿಸ್ಟರ್ಬ್ ಮಾಡಿ ಹೋಗಬೇಡಿ. ಈಗ ನೀವೆಲ್ಲ ಮಾತಾಡ್ಕೊಂಡು ಏನೇ ವಿಚಾರಕ್ಕೂ ಇದ್ದಾಗ ಸ್ವಲ್ಪ ನಿಂತಿದ್ದಾರೆ. ಆದ ಕಾರಣ ನೀವು ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರ ಬಗ್ಗೆ ನಮ್ದೇನು ತಕರಾರಿಲ್ಲ. ನಮ್ದಿರೋದು ಇಡೀ ದೇಶಕ್ಕೆ GST ಸಿಸ್ಟಮ್ ಅನ್ನ ದುಡ್ಡಿಲ್ಲ ಅಂತ ಬಡ್ಕತಿರಲ್ಲ. ದುಡ್ಡು ಕೊಡಕ್ಕೆ ಪ್ರಿಂಟಿಂಗ್ ಮಾತಾಡಿ ಮಾತಾಡೆ. ಅಲ್ಲ, ನೀವು ಹೇಳುವ ವಿಚಾರ ಹೇಳಿದ್ದೀರಿ, ನಿನ್ನೆ ಮೊನ್ನೆ ಹೇಳಿದ್ದೀರಿ.
ಇದ್ದೀರಲ್ಲ ಸಾಕು, ಈಗ ಅವ್ರು ಹೇಳ್ತಾರೆ. ಎಲ್ಲರೂ ಗಲಾಟೆನೆ. ಯಾರು ಇಂಟರ್ಫಿಯರ್ ಆಗ್ಬೇಡಿ ನೀವು ಮಾತಾಡುವಾಗ. ಮಾನ್ಯ ಅಧ್ಯಕ್ಷರೇ, ನೋಡಿ ನೀವು ಈ ಸುರೇಶ್ ರೀತಿ ಆದ್ರೆ ಎಲ್ಲರೂ ನಾಳೆ ನೀವು ಮಾತಾಡೋ ಕೂಡ ಪ್ರತಿಯೊಬ್ಬರು ಎದ್ದು ಮಾತಾಡಿದಾಗ ನಿಮ್ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅದನ್ನು ಅವರು ಮಾತಾಡ ನೀವು ಕೇಳಿ, ನೀವು ಮಾತ್ರ ಅವ್ರು ಕೇಳ್ತಾರೆ. ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆಯ್ತು ಆಯ್ತು ನಿಮ್ಗೆ ನೋಡಿ, ಏನ್ ಎಲ್ಲಿ ಸರಿ ಗೊತ್ತಿಲ್ಲ ಕೇಂದ್ರ ಸರ್ಕಾರದ ಬಗ್ಗೆ. ಕೂತ್ಕೊಳ್ಳಿ ಸ್ವಲ್ಪ ಮಾತಾಡಿ. ಇದು ರಾಜ್ಯ ಸರ್ಕಾರದ ಬಗ್ಗೆ ಚಿಂತನೆ ಆಗ್ಬೇಕಲ್ಲ. ಮಾತಾಡ್ಲಿ ಅನಗತ್ಯವಾಗಿ ಮಾತಾಡ್ಬೇಡಿ. ನೋಡಿ ಯಾವುದೇ ವಿಷಯ ಗೊತ್ತಿಲ್ಲ ಬಗ್ಗೆ ಮಾತಾಡಬೇಡಿ. ಒಂದೇ ಒಂದು ಪ್ರಶ್ನೆ ಮಾತಾಡಿ. ಅವ್ರು ಏನ್ ಮಾತಾಡ್ತಾರೆ? ಅಲ್ಲಿ ಡೆಲ್ಲಿಯಲ್ಲೇ 9 ಮಾತಾಡಿ. ಸಾಕಿಂದ ಹೇಳ್ತೀರಾ ನೀವು? ಅಲ್ಲ ರೀ, ನಿಮ್ಮ ನಮಗೆ ಬೆಲೆ 65 ಮಾತಾಡ ಸರಿ. ಕೂತ್ಕೊಳ್ಳಿ ಮಾಡಿ. ಅವ್ರೇನೋ ನಮ್ಮನ್ನು ಮಾತಾಡ್ತಾರೆ ನೀವು ಅಂತ. 4 ಶಿವಲಿಂಗ ಮಾತಾಡಿ. ಕೊಡ್ತಾ ಇದೀವಿ. ಶಿವಲಿಂಗ ಬರೀ ನಮಗೆ 65,000 ಕೊಡ್ತಾ ಇದ್ದಾರೆ. ಸಾಕಿಂದ ನಿಮ್ಮ ಯೋಗ್ಯತೆಗೆ ಒಂದು ನೋಡ್ರಿ, ಶಿವಲಿಂಗ ಅವ್ರಿಗೆ ಮಾತಾಡಿ. ಯೋಗ್ಯತೆ ನೀವು ಮಾತಾಡುವ ಸೂಕ್ತಲ್ರಿ. ಆಯ್ತು ಅವ್ರು ಮಾತಾಡ್ಲಿ. ಶಿವಲಿಂಗ ಅವ್ರು ಮಾತಾಡಿ, ಡಿಸ್ಟರ್ಬ್ ಮಾಡ್ತೀವಿ ಶಿವಲಿಂಗ ಅವ್ರು. ಆಯ್ತು ಸಂಗಮೇಶ್, ನಿಮ್ಮ ಸಲಹೆಗೆಲ್ಲ ಧನ್ಯವಾದಗಳು. ಸಂಘ ಒಮ್ಮೆ ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ಅನುಕೂಲ ಆಗಂಗೆ ಹೇಳ್ತಾ ಆಯ್ತು, ಇದ್ದೀನಿ ನಿಮ್ಮ ನೋಡ್ರಿ. ಸಲಹೆಗೆ ಧನ್ಯವಾದಗಳು. ನಿಮ್ಗೆ ಅನುಕೂಲ ಆಗಂಗೆ ಮಾತಾಡ. ರೇ, ನೀವು ದುಡ್ಡು ಅಲ್ಲಿಂದಲೇ ಮಾತಾಡ್ತಿರೋದು ಡೆಲ್ಲಿಯಿಂದಲೇ ಸರಿ ಇಲ್ಲ. ಬರ್ಬೇಕು. ಸುರೇಶ್ ಅಣ್ಣ. ಡೆಲ್ಲಿಯಿಂದಲೇ ಇಲ್ಲಿ ಕೋನ್ ರೆಡ್ಡಿ ಅವ್ರೆ, ಕೋನ್ ರೆಡ್ಡಿ. ಕಟ್ರಿ ಹೇಳ್ತಕ್ಕ ಕೇಳ್ರಿ. ಅವ್ರು ಮಾತಾಡ್ತಾರೆ. ಅದೇ ಕೇಂದ್ರ ಸರ್ಕಾರಕ್ಕೆ ಬೈಲಿಕ್ಕೆ ಅವ್ರು ಮಂಗಳೂರದೆಲ್ಲ ಇಷ್ಟ ಕಣ್ರಿ. ಈ ಅವ್ರು ನೀವು ಒಂದು 4-5 ಕೂತ್ಕೊಳ್ಳಿ. ಜನ ಇದ್ದೀರಾ. ರಾಜ್ಯ ಸರ್ಕಾರದ ಬಗ್ಗೆ ಮುಗ್ದು ನಮ್ಗೆ ಇಲ್ಲಿ ಹೋಗ್ತಾ ಆಯ್ತು ಅವ್ರು ಕೇಂದ್ರ ಸರ್ಕಾರ ನೀವು ಡೆಲ್ಲಿ ಕೇಂದ್ರ ಸರ್ಕಾರದಲ್ಲೇ ದುಡ್ಡು ಬರುತ್ತೆ. ನಿಮ್ಮ 9 ಎಂಪಿಗಳು ಏನ್ ಮಾಡ್ತಾರೆ? ಇಲ್ಲೇನು ಸರಿ ಇಲ್ಲ ಮಾನ್ಯ ಸಭಾಧ್ಯಕ್ಷ. ಆಯ್ತು ಕೂತ್ಕೊಳ್ಳಿ. ಸರಿನಾ ಸಭಾ? ಆಯ್ತು ಸುಳ್ಳಾದ್ರೂ ಹೇಳ್ರಿ. ಅವ್ರ ಇವ್ರಿಗೆ ಗೊತ್ತಿಲ್ವೇನ್ರಿ? ಸುಳ್ಳು ಹೇಳಿರ್ ರಂಗನಾಥ್. ಇವ್ನು ಸುಳ್ಳು ಹೇಳ್ತಾನೆ. ಇಕ್ಬಾಲ್. ಎದ್ ಕೇಳ್ತಾರೆ ಸುಳ್ಳು ಹೇಳ್ರಿ. ಏನ್ ಮಾತಾಡ್ಬೇಕು ಅಂತ ಎಲ್ಲ ಡಿಬೇಟ್ ಮಾಡ್ತಾರೆ. ಆಯ್ತು ಸುರೇಶ್ ಗೌಡ್ರೆ ಈಗ ಫಸ್ಟ್ ಹಣ ಕೊಡ್ರಿ ನಮ್ಗೆಲ್ಲ. ಆಯ್ತು, ಕೊಡೋಣ. ಸಂಗಮೇಶ್. ಈಗ ಅಲ್ಲಿಂದ ಕೂತ್ಕೊಳ್ಳಿ. ತರಿಸ್ತೀವಿ, ಕೊಡೋಣ. ನೋ, ಕೇಂದ್ರಕ್ಕೆ ಇದು ಸರಿ ಇಲ್ಲ ನೀವು ಮಾಡ್ತೀರಾ. ರಾಜು ಕಾಗೆ ಏನ್ ಮಾತಾಡಿದ್ರು? ಸಂಗನಾಥ್. ರಾಜು ಕಾಗೆ ಏನ್ ಮಾತಾಡಿದ್ರು? ಯಾವ MLA ಏನ್ ಮಾತಾಡಿದ್ರು? ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಮಾತಾಡಿದ್ರು. ಆಗಿದೆಯಾ? 12 ವರ್ಷದಲ್ಲಿ ದೇಶ ಹಾಳು ಮಾಡಿಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ಅವರು ಇದ್ದಿದ್ದಕ್ಕೆ ಇವತ್ತು ದೇಶ ಹೋಗ್ತಿದೆ. ಪರಮೇಶ್ವರ್ ಜಾರ್ಜ್ ಅವರೇ, ಮಿನಿಸ್ಟರ್ ಅವರೇ, ಜಾಸ್ ಸಾಬ್ರೆ, ಯಾವ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಮಿನಿಸ್ಟರ್ ಅವರೇ, ರಾಜೀವ್ ಗಾಂಧಿ ಅವ್ರ ಮೇಲೆ ಅವ್ರು ಮಾತಾಡಿ ಮುಗಿಸ್ಲಿ. ಈಗ ಶಿವಲಿಂಗ ಅವರು ಮಾತಾಡಿ. ಕಂಪ್ಯೂಟರ್ ಇಟ್ಕೊಂಡು ಓಡಿ ಮಿನಿಸ್ಟರ್ ಅವರೇ, ಎಲ್ಲ ಮಾಡಿದ್ರೆ ರಾಜೀವ್ ಗಾಂಧಿ ಅವ್ರಿಗೆ ಮಿನಿಸ್ಟರ್ ಅವರೇ